ಎಷ್ಟೇ ಪ್ರಯತ್ನ ಪಟ್ಟರು ಜಿರಳೆಗಳನ್ನ ಮನೆಯಿಂದ ಓಡಿಸ್ಲಿಕ್ಕೆ ಆಗ್ತಾ ಇಲ್ವಾ? ಆ ಥರ ಇದ್ದರೆ ಒಂದು ಅತ್ಯಂತ ಸುಲಭವಾದ ಮತ್ತು ಖರ್ಚಿಲ್ಲದಂತಹ ಒಂದು ಮೆಥಡನ್ನು ಹೇಳಿದ್ದೇನೆ. ಈ ಒಂದು ಮನೆ ಮದ್ದನ್ನು ನೀವು ಉಪಯೋಗಿಸೋದ್ರಿಂದ ಜಿರಳೆಗಳನ್ನು ಅತಿ ಸುಲಭವಾಗಿ ನಿಮ್ಮ ಮನೆಯಿಂದ ಪರ್ಮನೆಂಟಾಗಿ ಓಡಿಸ್ಬಿಡ್ಬೋದು. ನಮಸ್ಕಾರ ಎಲ್ರಿಗೂ, ಅಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಜಿರಳೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇದ್ದೇ ಇರ್ತದೆ. ಎಷ್ಟು ಪ್ರಯತ್ನ ಪಟ್ಟರು ಕೂಡ ಅದನ್ನು ಸಂಪೂರ್ಣವಾಗಿ ಓಡಿಸ್ಲಿಕ್ಕೆ ಆಗಲ್ಲ. ಅದನ್ನು ಓಡಿಸ್ಲಿಕ್ಕೆ ನಾವು ಈ ಅಂಗಡಿಗಳಲ್ಲಿ ಸಿಗ್ತದಲ್ಲ ಆ ರೀತಿಯಾದ ಹಿಟ್ಟು ಈ ಥರ ಅಂಥದ್ದನ್ನೆಲ್ಲ ಉಪಯೋಗಿಸ್ತೇವೆ. ಅದರಿಂದ ಒಮ್ಮೆ ಹೋಗ್ತದೆ ಮತ್ತು ಪುನಃ ಬರ್ತದೆ, ಹಾಗಾಗಿ ತುಂಬ ಕಾಸ್ಟ್ಲಿ ಅನಿಸ್ಕೊಳ್ತದೆ. ಆದರೆ ಇವತ್ತು ನಾನು ನಿಮಗೆ ತುಂಬ ಸುಲಭವಾದಂತಹ ಒಂದು ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ. ಇದನ್ನು ನೀವು ಉಪಯೋಗಿಸೋದ್ರಿಂದ ಜಿರಳೆಗಳನ್ನು ತುಂಬ ಸುಲಭವಾಗಿ ಓಡಿಸ್ಬೋದು. ಅದೇ ರೀತಿಯಲ್ಲಿ ಖರ್ಚು ಕೂಡ ತುಂಬ ಕಮ್ಮಿ, ಕೇವಲ ಒಂದು 10 ಪೈಸೆ ಖರ್ಚಲ್ಲಿ ನೀವು ಜಿರಳೆಯನ್ನು ಪರ್ಮನೆಂಟಾಗಿ ಮನೆಯಿಂದ ಓಡಿಸ್ಲಿಕ್ಕೆ ಈ ಒಂದು ಮೆಥಡ್ನ ಉಪಯೋಗಿಸ್ಬೋದು. ನೋಡಿ, ನಾನು 10 ಪೈಸೆ ಖರ್ಚು ಅಂತೇಳಿ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಿಮಗೆ ಬೇಕಿರುವಂಥ ಇಂಗ್ರೀಡಿಯೆಂಟ್ಸ್ ಏನು ಅಂತ ಹೇಳಿದ್ರೆ, ಇದಕ್ಕೆ ಒಂದು ಸೋಡಾ, ಅಡುಗೆ ಸೋಡಾ ನಿಮ್ಮ ಮನೇಲಿ ಇರ್ತದೆ ಸಾಮಾನ್ಯವಾಗಿ, ಇಲ್ಲಾಂದರೆ ಅಂಗಡಿಯಲ್ಲಿ ನಿಮ್ಗೆ ತುಂಬ ಕಮ್ಮಿಗೆ ಸಿಗ್ತದೆ. ಒಂದು 50 ಗ್ರಾಮಿಗೆ 10 ರೂಪಾಯಿ 20 ರೂಪಾಯಲ್ಲಿ ಸಿಗ್ತದೆ. ಅದಾದಮೇಲೆ ಸಕ್ಕರೆ ಕೂಡ ಅಷ್ಟೇ. ಸಕ್ಕರೆ ಇಲ್ಲದಿರುವಂಥ ಮನೆ ಯಾವುದೂ ಇಲ್ಲ. ಇದೆರಡನ್ನೇ ಉಪಯೋಗಿಸ್ಕೊಂಡು ನಾವು ಈ ಒಂದು ಮನೆ ಮದ್ದನ್ನು ಮಾಡಿಕೊಳ್ಳುವಂಥದ್ದು. ಬನ್ನಿ, ಈ ಜಿರಳೆ ಓಡಿಸ್ಲಿಕ್ಕೆ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಒಂದು ಔಷಧ ಏನು ಅಂತ ಕೂಡ ನಾನು ನಿಮಗೀಗ ತಿಳಿಸ್ಕೊಡ್ತೇನೆ. ಒಂದು ಕುಟ್ಟಾಣಿ ತೊಗೊಳ್ಳಿ, ಇಲ್ಲಾಂದರೆ ನೀವು ಮಿಕ್ಸಿನ ಕೂಡ ಉಪಯೋಗಿಸ್ಬೋದು. ನಾನಿಲ್ಲಿ ಕುಟ್ಟಾಣಿನ ತೊಗೊಂಡಿದ್ದೇನೆ. ಇದಕ್ಕೆ 1 ಚಮಚದಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಸಕ್ಕರೆನ ಯಾಕೆ ಉಪಯೋಗಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ, ಜಿರಳೆಗಳು ಈ ಸಕ್ಕರೆಯ ಸ್ಮೆಲ್ಲಿಗೆ ಸಡನ್ನಾಗಿ ಎಲ್ಲಿದ್ದರೂ ಕೂಡ ಹೊರಗಡೆ ಬರ್ತದೆ. ಅದಕ್ಕಾಗಿ ನಾನಿಲ್ಲಿ ಸಕ್ಕರೆನ ಉಪಯೋಗಿಸ್ತಾ ಇದ್ದೇನೆ. ಇದನ್ನು ಈಗ ನಾವು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು, ಅಂದರೆ ನೈಸಾಗಿ ಪುಡಿ ಮಾಡ್ಕೋಬೇಕು. ನೀವು ಜಾಸ್ತಿ ಮಾಡೋದಾದರೆ ಮಿಕ್ಸಿನ ಉಪಯೋಗಿಸಿ. ನಾನಿಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದಾಗಿ ಕುಟ್ಟಾಣಿಯನ್ನು ಉಪಯೋಗಿಸ್ತಾ ಇದ್ದೇನೆ. ನೋಡಿ, ನಾನು ಈ ರೀತಿ ಗುದ್ದಿ ಪುಡಿ ಮಾಡ್ಕೊತಾ ಇದ್ದೇನೆ. ಸಕ್ಕರೆನ ನಾನು ಪುಡಿ ಮಾಡಿ ಒಂದು ಬೌಲಿಗೆ ಹಾಕ್ಕೊಂಡಿದ್ದೇನೆ. ಈಗ ಈ ಸಕ್ಕರೆ ಪುಡಿಗೆ 1 ಚಮಚದಷ್ಟು ಅಡುಗೆ ಸೋಡನ್ನು ನಾವು ಹಾಕ್ಕೊಳ್ಬೇಕು. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸಕ್ಕರೆ ಮತ್ತು ಅಡುಗೆ ಸೋಡಾ ಇದೆಯಲ್ಲ, ಇದು ಕಂಪ್ಲೀಟಾಗಿ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಹಾಗಾಗಿ ನಾವು ಸ್ವಲ್ಪ ಜಾಸ್ತಿ ಹೊತ್ತು ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಅಡುಗೆ ಸೋಡಾ ಮತ್ತು ಸಕ್ಕರೆ ಪುಡಿನ. ಬೇಕಿದ್ರೆ ನೀವು ಮಿಕ್ಸಿಗೆ ಇದನ್ನು ಕೂಡ ಒಟ್ಟಿಗೆ ಹಾಕಿ ಒಮ್ಮೆಲೆ ನೀವು ರೆಡಿ ಮಾಡ್ಕೋಬೋದು. ಆದರೆ ಅದಕ್ಕಿಂತಲೂ ಬೆಸ್ಟ್ ಇದು ಅನಿಸ್ತದೆ, ಯಾಕಂದರೆ ಮಿಕ್ಸಿನ ನೀವು ಪುನಃ ಬೇರೆದಕ್ಕೆ ಉಪಯೋಗಿಸ್ಬೇಕಾಗ್ತದಲ್ಲ. ಹಾಗಾಗಿ ಸೋಡಾನ ಅದಕ್ಕೆ ಹಾಕದೇ ಇರೋದೇ ಒಳ್ಳೆಯದು. ಹಾಗಾಗಿ ನಾನಿಲ್ಲಿ ಸಪ್ರೇಟಾಗಿ ಇದನ್ನ ರೆಡಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ನೋಡಿ, ಜಿರಳೆ ಓಡಿಸ್ಲಿಕ್ಕೆ ಮದ್ದು ತಯಾರಾಗಿದೆ. ಇದನ್ನು ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಸ್ವಲ್ಪ ಒಂದು ಸ್ಪೂನ್ನಲ್ಲಿ ತೊಗೊಂಡು, ಜಿರಳೆಗಳು ಸಾಮಾನ್ಯವಾಗಿ ಎಲ್ಲಿ ಜಾಸ್ತಿ ಇರ್ತದೆ, ನಿಮ್ಮ ಕಿಚನ್ನಲ್ಲಿ ಜಾಸ್ತಿ ಇರ್ತದೆ, ಅದೇ ರೀತಿಯಲ್ಲಿ ಟಾಯ್ಲೆಟ್ಗಳಲ್ಲಿ ಇರ್ತದೆ, ಹೀಗೆ ಎಲ್ಲೆಲ್ಲ ಜಾಸ್ತಿ ಇರ್ತದೆ ಮತ್ತು ಅವು ಓಡಾಡುವಂಥ ಜಾಗ ಯಾವುದು ಅಲ್ಲಿ ನೋಡಿಕೊಂಡು ಇದನ್ನು ಸ್ವಲ್ಪ ನೀವು ಹಾಕ್ತಾ ಹೋಗಬೇಕು. ನಿಮಗೆ ಜಸ್ಟ್ ನಾನು ನೆಲದಲ್ಲಿ ಹಾಕಿ ತೋರಿಸ್ತೇನೆ. ಸ್ವಲ್ಪ ಗ್ಯಾಪ್ ಬಿಟ್ಟು ಈ ಥರ ಹಾಕ್ಕೊತ ಹೋಗಿ ಸಾಕು. ಎಲ್ಲೆಲ್ಲ ಓಡಾಡ್ತೇವೆ ನಿಮ್ಗೆ ಸಾಮಾನ್ಯವಾಗಿ ಗೊತ್ತಿರ್ತದಲ್ಲ, ಅಂಥ ಜಾಗದಲ್ಲಿ ಈ ರೀತಿ ಹಾಕ್ಕೊತ ಬನ್ನಿ ಸಾಕು. ಏನು ಮಾಡ್ತೇವೆ ಅಂದರೆ, ಜಿರಳೆಗಳಿಗೆ ಈ ಸಕ್ಕರೆಯ ಸ್ಮೆಲ್ಲಿಗಾಗಿ ಅದನ್ನು ತಿನ್ನಲಿಕ್ಕಾಗಿ ಬರ್ತವೆ. ಸಕ್ಕರೆಯ ಜೊತೆಗೆ ಈ ಸೋಡಾ ಕೂಡ ಸೇರಿಕೊಂಡಿರೋದ್ರಿಂದ, ಸೋಡಾನ ಕೂಡ ಇದ್ರ ಜೊತೆ ತಿನ್ನೋದ್ರಿಂದ ಅವುಗಳಿಗೆ ಹೊಟ್ಟೆಯಲ್ಲಿ ಸಮಸ್ಯೆ ಉಂಟಾಗ್ತದೆ. ಹಾಗಾಗಿ ಜಿರಳೆಗಳು ಸಾಮಾನ್ಯವಾಗಿ ಸತ್ತೋಗ್ತವೆ. ಈ ಒಂದು ಮೆಥಡ್ ಏನಿದೆ, ಇದನ್ನು ನಾನು ಮನೆಯಲ್ಲಿ ಉಪಯೋಗಿಸಿ ನೋಡಿ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರುವಂಥದ್ದು. ಯಾಕಂದರೆ ನಮ್ಮ ಮನೆಯಲ್ಲಿ ಇರುವಂಥ ಜಿರಳೆಗಳು ಇದರಿಂದ ಸತ್ತು ಬಿದ್ದಿದ್ದನ್ನು ನೋಡಿದ್ದೇನೆ. ಹಾಗಾಗಿ ನಾನೀಗ ನಿಮ್ಮ ಜೊತೆಗೆ ಇದನ್ನು ಶೇರ್ ಮಾಡ್ಕೊತಾ ಇದ್ದೇನೆ. ನೋಡಿದ್ರಲ್ಲ, ಜಿರಳೆಯನ್ನು ಓಡಿಸ್ಲಿಕ್ಕೆ ಅತಿ ಸುಲಭವಾದ ಮತ್ತು ಖರ್ಚಿಲ್ಲದಂತಹ ಒಂದು ಮನೆ ಮದ್ದನ್ನು ಹೇಳಿದ್ದೇನೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.